ನಮಸ್ಕಾರ ವೀಕ್ಷಕರೇ. ಪಟಾಪಟ್ ಇನ್ಫಾರ್ಮೇಶನ್ಗಳು ನಮ್ಮ ಸುತ್ತಮುತ್ತ ಎಷ್ಟೆಷ್ಟು ಇನ್ಫಾರ್ಮೇಶನ್ಗಳು ಈ ತರ ಸಿಗ್ತಾ ಇದೆ. ಅದರಲ್ಲಿ ಈ ಇನ್ಫಾರ್ಮೇಶನ್ಗಳನ್ನ ನಿಮ್ಗೆ ಪಟಾಪಟ್ ಅಂತ ತಿಳಿಸ್ತಾ ಹೋಗ್ತೀನಿ. ಭೂಮಿ ಎಲ್ಲಂದ್ರಲ್ಲಿ ಬಾಯ್ ಬಿಡ್ತಾ ಇದೆ, ಭೂಕಂಪಗಳಾಗ್ತಾ ಇದೆ, ಒಂದು ರೀತಿ ಆದ್ರೆ ಇನ್ನೊಂದು ರೀತಿ ಆಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು ಭೂಮಿ ಒಂದೊಂದು ಲೇಯರ್ಗಳೇ ಯಾವ ರೀತಿ ಎದ್ದೇಳ್ತಾ ಇದೆ ಅಂತ. ಮರಗಿಡಗಳ ಬೇರುಗಳು ನೆಲದಲ್ಲಿ ಆಳದ ತನಕ ಹೋಗ್ತಾ ಇದ್ವು, ಭೂಮಿನಲ್ಲಿ ಸವಕಳಿ, ಭೂಮಿ ಸವೆತಾನ ತಡಿತಾ ಇದ್ವು. ಈಗೇನಾಗೋಗಿದೆ, ಭೂಮಿ ಮೇಲ್ಗಡೆ ಲೇಯರ್ ಅಲ್ಲಿ ಮಾತ್ರ ಮರಗಿಡಗಳು ಉಳ್ಕೊಳ್ತಾ ಇದಾವೆ. ಎಷ್ಟೆಷ್ಟೋ ಕಡೆ ಈ ರೀತಿ ಸನ್ನಿವೇಶಗಳು ನಡೀತಾ ಇದೆ. ಭೂಮಿ ಓಪನ್ ಆಗ್ತಾ ಇದೆ, ಬಾಯ್ ಬಿಡ್ತಾ ಇದೆ. ಯಾವಾಗ ಏನೇ ನಡೆಯುತ್ತೆ ಅಂತಾನು ಹೇಳೋದಕ್ಕಾಗೋದಿಲ್ಲ, ಅಂತ ಪರಿಸ್ಥಿತಿ ಭೂಮಿನಲ್ಲಿ ಈಗ ಕಾಣ್ತಾ ಇದೀವಿ. ಇನ್ನ ಸೈಕ್ಲೋನ್ಗಳು, ಬಾಂಬ್ ಸೈಕ್ಲೋನ್ ಅಂತ ಕರೀತಾರೆ, ಇನ್ನೊಂದು ಸೈಕ್ಲೋನ್ ಅಂತ ಕರೀತಾ ಇದಾರೆ. ಎಷ್ಟೆಷ್ಟೋ ಸೈಕ್ಲೋನ್ಗಳು ಬರ್ತಾ ಇದೆ. ಈಗ ನಾವು ಬೆಂಗಳೂರಲ್ಲೂ ನೋಡ್ತಾ ಇದೀವಿ. ತಮಿಳ್ನಾಡಲ್ಲಿ ಸೈಕ್ಲೋನ್ ಎಫೆಕ್ಟ್ ಆದ್ರೆ ಬೆಂಗಳೂರಲ್ಲಿ ಯಾವ ತರ ಒದ್ದಾಡ್ತಾ ಇದೀವಿ ಅಂತ. ಕಾರು, ಮನೆ, ಮಠ ಏನು ನೋಡ್ತಾ ಇಲ್ಲ. ಈ ಸೈಕ್ಲೋನ್ಗಳು ಕೊಚ್ಕೊಂಡು ಹೋಗ್ತಾ ಇದೆ. ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ, ವಾತಾವರಣ ತುಂಬಾನೇ ಬದಲಾಗ್ತಾ ಇದೆ. ಒಟ್ನಲ್ಲಿ ನಾವಿರುವಂತ ಜಾಗ ಸೇಫಾ ಒಂದ್ಸಲ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾವ ಜಾಗದಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದು ಹೇಳೋದಕ್ಕಾಗ್ತಾ ಇಲ್ಲ. ಪ್ರಕೃತಿನಲ್ಲಿ ಅಂತ ಬದಲಾವಣೆ. ಈಗ ಕೊರಿಯೋ ಚಳಿ ನೋಡ್ತಾ ಇದೀವಲ್ಲ, ಬೆಂಗಳೂರು ಸುತ್ತಮುತ್ತ ಎಷ್ಟು ಚಳಿ ಕೊರಿತಾ ಇದೆ. 14 ವರ್ಷದಿಂದ ಇಲ್ಲದೆ ಇದ್ದಂತ ಚಳಿ ಈಗ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಚಂಡಮಾರುತ, ಇನ್ನ ಪ್ರವಾಹಗಳಂತೂ ಕಾಮನ್ ಆಗೋಗಿದೆ. ಎಲ್ಲಂದ್ರಲ್ಲಿ ಮಳೆ, ಎಲ್ಲಂದ್ರಲ್ಲಿ ಪ್ರವಾಹ, ಯಾವಾಗ ಅಂದ್ರೆ ಅವಾಗ ಎಲ್ಲ ಸಮಯಗಳು ಅನ್ನೋದು ಬದಲಾಗ್ತಾ ಇದೆ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ನಾವು ಕರಿತಾ ಇದೀವಲ್ಲ, ಅಂತ ಕಾಲಗಳಲ್ಲೇ ಬದಲಾವಣೆ ಆಗೋಗ್ಬಿಟ್ಟು ಯಾವಾಗ ಅಂದ್ರೆ ಅವಾಗ ಮಳೆ, ಯಾವಾಗ ಅಂದ್ರೆ ಅವಾಗ ಸುಡೋ ಬಿಸಿಲು, ಯಾವಾಗ ಅಂದ್ರೆ ಅವಾಗ ಕುರಿಯೋ ಚಳಿ ಎಲ್ಲಾನು ಅನುಭವಿಸ್ಬೇಕಾದಂತ ಪರಿಸ್ಥಿತಿ. ಇದು ಎಲ್ಲಿನೋ ಕಾರಣನ ಇಲ್ಲ ಬೇರೆ ಕಾರಣಗಳ, ಇದು ಸೈಂಟಿಸ್ಟ್ ಸ್ಟಡಿ ಮಾಡ್ತಾನೆ ಇದಾರೆ, ಹೇಳ್ತಾನೆ ಇದಾರೆ. ಕೆಲವೊಂದು ಕಡೆ ಈ ವಿಷಯಗಳನ್ನ ಎಲ್ಲೂ ಕೂಡ ಹೊರಗಡೆ ಬಿಡೋದಕ್ಕೆ ಇಷ್ಟನೂ ಪಡೋದಿಲ್ಲ. ಏಕೆಂದ್ರೆ ಜನ ಭಯದಿಂದ ಬೇರೆ ಬೇರೆ ಕಡೆ ಹೋಗಿ ನೆಲೆಸೋದಕ್ಕೆ ಶುರು ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಏಟ್ ಬೀಳುತ್ತೆ ಅಂತಾನೆ ಇಂಥ ವಿಷಯಗಳನ್ನ ಎಲ್ಲೂ ಕೂಡ ತಿಳಿಸೋದಕ್ಕೆ ಹೋಗೋದಿಲ್ಲ. ಒಟ್ನಲ್ಲಿ ಇಂಥ ವಿಷಯಗಳು ತುಂಬಾನೇ ನಡೀತಾ ಇದೆ. 2040, probably there are more humanoid robots than there are people. So anyway, 10 billion. Yeah. Yes. And your price point on these humanoid robots? Yeah, the price point will be, I think, quite low. Probably $25,000 for a robot that can do anything. I think by 20. ನೋಡಿದ್ರಲ್ಲ, ಎಲಾನ್ ಮಾಸ್ಕ್ ಪ್ರಪಂಚದ ನಂಬರ್ 1 ಶ್ರೀಮಂತ. ಈಗಿರುವಂತ ಶ್ರೀಮಂತರು ನಂಬರ್ 1 ಅಲ್ಲಿ ಇವ್ರು ಹೇಳ್ತಾ ಇರೋದೇನು, 2040 ಒಳಗಡೆ ಭೂಮಿ ಮೇಲೆ ಮನುಷ್ಯರಿಗಿಂತ ಜಾಸ್ತಿ ರೋಬೋಟ್ಗಳಿರುತ್ತೆ, ಹ್ಯೂಮನಾಯ್ಡ್ ರೋಬೋಟ್ಗಳು. ಅದರಲ್ಲೂ ಹೇಳಿದನ್ನ ಮಾಡುವಂತ ರೋಬೋಟ್ಗಳು $20,000-25,000 ಸಿಗುತ್ತೆ. ನಾವ್ ಯಾರನ್ನಾದ್ರೂ ಶೂಟ್ ಮಾಡು ಅಂದ್ರೆ ಹೋಗಿ ಶೂಟ್ ಮಾಡುತ್ತೆ, ಕೊಲೆ ಮಾಡಿದ್ರೆ ಕೊಲೆ ಮಾಡುವಂತ ರೋಬೋಟ್ಗಳು ಕಂಡುಹಿಡಿತಾ ಇದ್ದಾರೆ. ಅಂತ ಹ್ಯೂಮನಾಯ್ಡ್ ರೋಬೋಟ್ಗಳು ಈಗ ಇನ್ನ ಒಂದು 15 ವರ್ಷದಲ್ಲಿ ಮನುಷ್ಯರ ಜನಸಂಖ್ಯೆ ಭೂಮಿ ಮೇಲೆ 850 ಕೋಟಿ ಇದೆ ಅನ್ಕೊಳ್ಳಿ, ಮುಂದೆ ಕಡಿಮೆ ಆಗ್ಬೋದು. ಆದ್ರೆ ಅದನ್ನ ಮೀರುತ್ತೆ. ಸುಮಾರು ಅವ್ರು ಹೇಳ್ತಾ ಇರೋ ಲೆಕ್ಕ ಪ್ರಕಾರ 1000 ಕೋಟಿ ಬರೀ ರೋಬೋಟ್ಗಳೇ ಭೂಮಿ ಮೇಲೆ ಇರುತ್ತೆ. ಮನುಷ್ಯರ ಸಂತತಿನೇ ಹಾಳಾಗ್ಬೋದು ಅಂತ ಎಷ್ಟೋ ಸಲ ಎಚ್ಚರಿಸಿದ್ದಾರೆ ಎಲಾನ್ ಮಾಸ್ಕ್ ಆಗ್ಬೋದು. ಇನ್ನ ದೊಡ್ಡ ದೊಡ್ಡ ಶ್ರೀಮಂತರುಗಳು AI ಜೊತೆಗೆ ಇದು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಆದ್ರೂ ಕೂಡ ಯಾರು ಎಚ್ಚೆತ್ತುಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ. ಒಟ್ನಲ್ಲಿ ಅವ್ರು ಹೇಳ್ತಾ ಇರೋದು, ಇನ್ನ ಒಂದು 15 ವರ್ಷದಲ್ಲಿ ಭೂಮಿ ಮೇಲೆ ಮನುಷ್ಯರಿಗಿಂತ ಜನಸಂಖ್ಯೆ ರೋಬೋಟ್ಗಳಿಗೆ ಜಾಸ್ತಿ ಇರುತ್ತೆ. ಆ ರೋಬೋಟ್ಗಳು ಏನ್ ಬೇಕಾದ್ರೂ ಮಾಡುತ್ತೆ. ಕೊನೆಗೆ ನಮ್ಮನ್ನೇ ದೇವ್ರು ಅಂತ ಪೂಜೆ ಮಾಡ್ತಿರೋ ಇಲ್ವೋ, ಪೂಜೆ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನೇ ಸಾಯಿಸ್ತೀನಿ ಅಂತ ಎದುರಿಸುವಂತ ರೋಬೋಟ್ಗಳು ಬರ್ತಾ ಇದ್ದಾವೆ. ಒಟ್ನಲ್ಲಿ ರೋಬೋಟ್ ದುನಿಯಾ ಆಗುತ್ತೆ ಮುಂದೆ ಅಂತ ಎಲಾನ್ ಮಾಸ್ಕ್ ಎಚ್ಚರಿಸ್ತಾ ಇದ್ದಾರೆ. ಇನ್ನ ಸಮುದ್ರ ಯಾವ ರೀತಿ ಉಕ್ಕುತ್ತಾ ಇದೆ ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ಸುಮಾರು 70 ಅಡಿ 80 ಅಡಿ ಇರೋಂತ ಬೋಟ್ಗಳು ನೀರಲ್ಲಿ ಮುಳುಗೋ ಲೆವೆಲ್ಗೆ ಸಮುದ್ರ ಉಕ್ತಾ ಇದೆ. ಅಲೆಗಳು, ಈ ರೀತಿ ಅಲೆಗಳನ್ನ ಯಾವಾಗ್ಲೂ ಒಂದ್ಸಲ ನೋಡ್ತಾ ಇದ್ವಿ, ಆದ್ರೆ ಈಗ ಕಾಮನ್ ಆಗೋಗಿದೆ ಈ ರೀತಿ ಅಲೆಗಳು. ಪ್ರಪಂಚದಲ್ಲೇ ದೊಡ್ಡ ದೊಡ್ಡ ಶಿಪ್ಗಳಿದಾವೆ, ಮರೀನಾ ಶಿಪ್, ಬೇರೆ ಬೇರೆ ಶಿಪ್ಗಳು. ಸುಮಾರು ನೆಲದಿಂದ ಲೆಕ್ಕ ಹಾಕೊಳ್ಳೋದಾದ್ರೆ ನಮ್ಮ ಲೆಕ್ಕಕ್ಕೆ ಒಂದು 110 ಅಡಿ 120 ಅಡಿ, ಒಂದು 12 ಫ್ಲೋರ್ ಇರುವಂತ ಶಿಪ್ಗಳೆಲ್ಲ ಇದಾವೆ. ಅಂತ ಶಿಪ್ಗಳು ಮುಳುಗೋ ಲೆವೆಲ್ಗೆ ಸಮುದ್ರದ ಅಲೆಗಳು ಹೇಳ್ತಾ ಇದೆ. ಅದನ್ನ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಒಟ್ನಲ್ಲಿ ಇದೆಲ್ಲ ಕೂಡ ವಿನಾಶದ ಮುನ್ಸೂಚನೆ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು. ಇವರು ಅವರು ಅಂತ ಅಲ್ಲ, ಮೊನ್ನೆ ಕೂಡ ಒಬ್ರು ಸಿದ್ಧರು ಹೇಳಿದ್ದಾರೆ ಅಂತ ತಮಿಳ್ನಾಡಲ್ಲಿ ಒಬ್ರು ಹೇಳಿದ್ರು. 31 ಆಸ್ಪಾಸ್ನಲ್ಲಿ, ಅಂದ್ರೆ ಡಿಸೆಂಬರ್ 31 ಈ ಆಸ್ಪಾಸ್ನಲ್ಲಿ, ಈ ವರ್ಷದ ಕೊನೆಯಲ್ಲಿ
ಸಮುದ್ರಗಳು 3 ಸಮುದ್ರಗಳು ಭಾರತದ ಮೂಲೆಯಲ್ಲಿರುವಂತಹ 3 ಸಮುದ್ರಗಳು ಉಕ್ಕರಿಯುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಯಾವ ರೀತಿ ಉಕ್ಕುತ್ತೋ, ಎಲ್ಲಿ ತನಕ ನೀರು ಬರುತ್ತೋ. ಅವ್ರು ಹೇಳ್ತಾ ಇರೋ ಪ್ರಕಾರ ತೀರ ಪ್ರದೇಶದಿಂದ ಒಂದು 40 ಕಿಲೋಮೀಟರ್ ತನಕ ನೀರು ಬರುವಂತ ಚಾನ್ಸಸ್ ಇರುತ್ತೆ ಅಂತಾನು ಹೇಳಿದ್ದಾರೆ. ಕೆಲವೊಂದು ಜಾಗದಲ್ಲಿ ಆ ತರದ್ ನಡೆಯುತ್ತಾ ಕಾಯ್ದು ನೋಡ್ಬೇಕು. ಒಟ್ನಲ್ಲಿ ಸಮುದ್ರ ಯಾವ ಮಟ್ಟಕ್ಕೆ ಉಕ್ತಾ ಇದೆ, ಇದ್ದಕ್ಕಿದ್ದಂಗೆ ಸಮುದ್ರದಲ್ಲಿ ವೇರಿಯೇಷನ್ ಯಾಕೆ ಈ ತರ ಆಗ್ತಾ ಇದೆ ಅಂತಾನೆ ಸೈಂಟಿಸ್ಟ್ಗಳು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ. ಒಟ್ನಲ್ಲಿ ಪ್ರಪಂಚದಲ್ಲಿ ಬದಲಾವಣೆ ಸಮಯ ಬಂದಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇನ್ನ ತೈವಾನವು ಭೂಕಂಪ ಆಯ್ತು, ಸುಮಾರು 7.2 ಮ್ಯಾಗ್ನಿಟ್ಯೂಡ್ ಇರುವಂತ ಭೂಕಂಪ ಆಯ್ತು. ಈ ಭೂಕಂಪ ನೋಡಿದ್ರೆ ಅಲ್ಲಿರೋ ಪರಿಸ್ಥಿತಿ ಅರ್ಥ ಆಗಿರುತ್ತೆ. ಕೆಲವೊಂದು ಭೂಕಂಪಗಳು ನ್ಯಾಚುರಲ್ ಆಗಿ ಆಗ್ತಾ ಇದ್ರೆ, ಇನ್ನ ಕೆಲವೊಂದು ಭೂಕಂಪಗಳು ಬೇರೆ ಬೇರೆ ದೇಶಗಳು ಕೆಲವಷ್ಟು ಟೆಕ್ನಾಲಜಿಗಳನ್ನ ಬಳಸಿ, ಮಿಷಿನ್ಗಳನ್ನ ಬಳಸಿ ಈ ತರ ಭೂಕಂಪಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜನಕ್ಕೆ ಹಾನಿ ಆಗ್ಲಿ, ಭಯ ಅನ್ನೋದು ಹುಟ್ಲಿ ಅನ್ನೋ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ನ್ಯಾಚುರಲ್ ಆಗಿದೆಯೋ ಇಲ್ಲ ಯಾವ್ದೋ ಒಂದು ಟೆಕ್ನಾಲಜಿ ಬಳಸಾಗಿದೆಯೋ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಒಂದೊಂದು ಬಾಂಬ್ಗಳನ್ನ ಕಂಡುಹಿಡಿತಾ ಇದ್ದಾರೆ. ನಾನು ಆ ವಿಡಿಯೋ ಮಾಡಿ ನಿಮಗೆ ತೋರಿಸಿದೀನಿ ಅನ್ಕೊಳ್ತೀನಿ. ಈ ಬಾಂಬ್ಗಳು ಭೂಕಂಪ ಕ್ರಿಯೇಟ್ ಮಾಡುತ್ತೆ, ಇನ್ನ ಕೆಲವಷ್ಟು ಟೆಕ್ನಾಲಜಿ ಮಿಷಿನ್ಗಳು ಕ್ರಿಯೇಟ್ ಮಾಡುತ್ತೆ. ಪ್ಲಸ್ ಈಗಿರುವಂತ ಭೂಮಿ ಬದಲಾವಣೆ ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿ ಭೂಕಂಪಗಳು ಆಗೋ ಚಾನ್ಸಸ್ ಇರುತ್ತೆ. ಒಟ್ನಲ್ಲಿ ಪ್ರಕೃತಿನಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ. ಒಂದು ಕಡೆ ಭೂಕಂಪದಿಂದ ಬದಲಾವಣೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಅಗ್ನಿ ಪರ್ವತಗಳು ಉಕ್ಕಿ ಹರಿಯೋದಕ್ಕೆ ಶುರುವಾಗಿದೆ. ಭೂಮಿ ಎಲ್ಲಂದ್ರಲ್ಲಿ ಬಾಯ್ ಬಿಡ್ತಾ ಇದೆ. ಬಾಯ್ ಬಿಡ್ತಾ ಇರೋದ್ರಿಂದ ಆ ಜಾಗದಲ್ಲಿ ಕುದಿತಾ ಇರುವಂತ ಲಾವಾ ಆಚೆ ಬರೋದಕ್ಕೆ ಶುರುವಾಗಿದೆ. ಈ ವಿಡಿಯೋದಲ್ಲೂ ನೀವು ನೋಡ್ಬೋದು. ಸ್ವಲ್ಪ 1-2 ತಿಂಗಳು ಹಳೆ ವಿಡಿಯೋ ಇದು. ನಾನು ಐಸ್ಲ್ಯಾಂಡ್ ಎಲ್ಲ ನಿಮ್ಗೆ ತೋರಿಸಿದ್ನಲ್ಲ, ಆ ಟೈಮ್ಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ವಿಡಿಯೋಗಳು. ಒಟ್ಟಿನಲ್ಲಿ ಮನೆ ಮೇಲೆ ಯಾವ ರೀತಿ ಐಸ್ ಬೀಳ್ತಾ ಇದ್ದಿದ್ದು ನೋಡ್ತಾ ಇದ್ವಿ, ಈಗ ಬೆಂಕಿ ಉಂಡೆಗಳು ಬೀಳ್ತಾ ಇರೋದು ನೋಡ್ತಾ ಇದೀವಿ. ಅಗ್ನಿ ಪರ್ವತ ಉಕ್ಕಿ ಅದರಿಂದ ಬರ್ತಾ ಇರುವಂತ ಲಾವಾ ಮನೆ ಒಳಗಡೆ ನುಗ್ತಾ ಇದೆ. ಸುಮಾರು 18-20 ಕಿಲೋಮೀಟರ್ ದೂರ ಇದ್ರೂ ಪರವಾಗಿಲ್ಲ, ಅಲ್ಲಿ ತನಕ ಹರ್ಕೊಂಡು ಬಂದು ಮನೆಗಳನ್ನ ನಾಶ ಮಾಡ್ತಾ ಇದೆ. ಎಲ್ಲಿ ಹೋಗು ಬದುಕಬೇಕು ಅನ್ನೋದೇ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಪ್ರಕೃತಿನಲ್ಲಿ ಇಂಥದ್ದೆಲ್ಲ ಸಂಭವಿಸ್ತಾ ಇದೆ. ಪ್ರಕೃತಿ ತಿರುಗಿ ಬೀಳೋ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಹೇಳಿದ್ದು ದೊಡ್ಡವರು, ಕಾಲಜ್ಞಾನ ಯಾವತ್ತೂ ಸುಳ್ಳಾಗಲ್ಲಪ್ಪ, ನಡೆದೇ ನಡೀತವೆ ಕೆಲವೊಂದು ಅಂತ ಹೇಳಿದಾರಲ್ಲ. ಈಗ ಒಂದೊಂದು ಯಾವ್ದೋ ಜಾಗದಲ್ಲಿ ನಡೀತಾ ಇದೆ, ನಾವ್ ಅನ್ಕೊಂಡ್ಬಿಡ್ತೀವಿ ಇಲ್ಲಿ ನಡೀತಾ ಇಲ್ಲ, ಆಗಲ್ಲ ಬಿಡಪ್ಪ ಅಂತ. ಆದ್ರೆ ಯಾವ್ದೋ ಒಂದೊಂದು ಜಾಗದಲ್ಲಿ ನಡೀತಾ ಇರುತ್ತೆ, ಮುಂದೆ ಅದು ಇಲ್ಲೂ ಆಗೋ ಚಾನ್ಸಸ್ ಇರುತ್ತೆ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಡೀತಾ ಇದೆ ನಮ್ಗೆ ಯಾಕೆ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಈ ತರದ್ದು ತುಂಬಾ ಬದಲಾವಣೆಗಳು ಜಗತ್ನಲ್ಲಿ ಆಗ್ತಾ ಇದೆ. ಕೆಂಡ ಅನ್ನೋದು ಈಗ ಆಕಾಶದಿಂದ ಬಂದು ಬೀಳ್ತಾ ಇದೆ. ಬೆಂಕಿ ಉಂಡೆಗಳನ್ನ ನೋಡ್ತಾ ಇದ್ದಾರೆ ಜನ ಅಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಇಂಥ ವಿಷಯಗಳು ಎಷ್ಟೆಷ್ಟು ನಡೀತಾ ಇದೆ ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.